ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದು? ಚೆನ್ನಾಗಿದೆ ಅಂದ್ಕೊಂಡಿನಿ. ವೀಡಿಯೋ 15 ದಿವಸ ಆಗಿತ್ತು. ಹಾಗೆ 15 ದಿವಸ ಆಗಲಿ ವೀಡಿಯೋ ಕಡೆ ಗಮನ ಕೊಡೋಣ, ಓಕೆನಾ. ಈ ಸಲ ನಮ್ಮ ಟ್ರಿಪ್ಪಲ್ಲಿ ಬಂದರೆ ತುಂಬ ಅಷ್ಟೇನಿಲ್ಲ. ನಮ್ಮ ಒಂದು ಕಳಂಕ ಐಸಲ್ಲಿ ಡಬಲ್ ಐಸಲ್ಲಿ ಚೀನಿನ ಸಪ್ರೇಟು, ತಾರಲ್ಲಿ ಸಪ್ರೇಟ್ ಇಟ್ಟಿದ್ದೀನಿ. ಆಮೇಲೆ ಇದಕ್ಕೆ ಹಾಕಿದ್ದೆ ಚೀನಿ ಜೊತೆಗೆ, ಅದಕ್ಕೆ ಸಪ್ರೇಟ್ ಇಟ್ಟಿದ್ದೀನಿ. ಅದಾಗ ಆಗಲಿಲ್ಲ. ಇದು 2 ಮರಿ ಮಾರ್ತು. ಗಂಡಿನ ಕಷ್ಟ ಇತ್ತು, ಕಚ್ಪಟ್ಟು ಬಂದೈತೆ ಬೆನ್ನ ಮೇಲೆ, ಎರಡಕ್ಕೂ ಬಂದೈತೆ. ಒಂದೇ ಕೊಟ್ಟಿದ್ದೆ, ಅಲ್ಲಿ ಒಂದು ಮರಿ ಆಗೈತೆ. ಅದು ಇದು ಗುಲ್ದಾರ್ದು ಹೇಳ್ತೀನಿ. ಕೆಳಗಿದ್ದು ಜೊತೆ ಹಾಕಿದ್ದೀನಿ. 4 ಡೇಸ್ ಆಗೈತೆ. ಇನ್ನೊಂದು 4 ಡೇಸ್ ಅನ್ಬೋದು ಅಷ್ಟೇ, ಅಷ್ಟರಲ್ಲಿ ಇಡುತ್ತೆ ಇಟ್ಟರೆ. ನೆಕ್ಸ್ಟು ನಮ್ಮ ಅಪ್ಡೇಟ್ ಬಂದರೆ, ಈ ಗಂಡೆ ಅದಕ್ಕೆ ಹಾಕಿದ್ದು, ಅದೇನೋ ಗೊತ್ತಿಲ್ಲ, ಡೋರ್ ಹಾಕಿದ್ರೆ ತೆಗೆದು ಹಾಕಿದ್ರೆ ಸಾಕು ಕಸ್ಲಾಡ್ತಾಯಿತ್ತು. ಅದಕ್ಕೆ ಸ್ವಲ್ಪ ಅದನ್ನ ಸಪ್ರೇಟ್ ಮಾಡಿದ್ದೀನಿ. ಇದು ನಮ್ಮ ನಗಿನ ತಗೊಳ್ಪಟ್ಟ, ನಮ್ಮ ಗೇರ್ವ ಪಟ್ಟ ದೊಡ್ಡ ಗಂಡು. ನನ್ನ ಹಳ್ಳಿ ಚಾನಲ್ ನೋಡಿದರೆ ಅವ್ರಿಗೆ ಗೊತ್ತಿರುತ್ತೆ. ನಮ್ಮ ತಿರುವಲ್ಪಟ್ಟ ಮಾಮೂಲಿ. ಇದು ಚೀನಿ, ಇದು ಗೇರ್ವ ತಿರುವಲ್ದು. ಇದು ಸ್ವಲ್ಪ ನೀರು ಕುಡಿಯೋಕ್ಕೆ ಯಾಕೋ ಬೆದ್ರು ಬಿದ್ದೈತೆ. ಸ್ವಲ್ಪ ನಾಯಿಗಳು ಬಂದು ಕೋಳಿ ಇದ್ದಾಗೆಲ್ಲ ಬಂದು ಬೆಳಗ್ಗೆ ಒಂದು ಸಾಯ್ಸಾಕೋಯ್ತು. ಇಷ್ಟು ಇವತ್ತೇನಪ್ಪ ಅಂದರೆ ನಮ್ಮೂರಲ್ಲಿ ವಿಶೇಷ ಕರಗ ಮಹೋತ್ಸವ. ನೀವೆಲ್ಲ ತಮ್ಮದೇ ನೋಡಿರ್ತೀರ ಫ್ರೆಂಡ್ಸ್. ನಾನು ಫುಲ್ ವೀಡಿಯೋ ಕೊಡ್ತೀನಿ, ಓಕೆನಾ. ನೆಕ್ಸ್ಟು ಅದೇ ವೀಡಿಯೋ ಬರುತ್ತೆ. ಇದು ಮೊಟ್ಟೆ ಇಟ್ಟೈತೆ, ಜೊತೆ ಬಾರ್ದು ಹಾಕಿದೆ, ಜೊತೆ ಹೆಣ್ಣಿದೆ. ಈಗ ಮತ್ತೆ ಇಟ್ಟೈತೆ. ಈ 3 ಪಟ್ಟ ಇಲ್ದವಲ್ಲ, 3 ಪಟ್ಟನೂ ಸೇಲ್ ಆಯಿತು. ಇದು ಸಾರಿ, ಅದು ಹೆಣ್ಣು ಪಟ್ಟ, ಇದು ಗಂಡು ಪಟ್ಟ. 3 ಪಟ್ಟನೂ ಸೇಲ್ ಆಗೋಯ್ತು. ಅವ್ರು ಬೇಕು ಅಂದರು ರೇರು ಅಲ್ವಾ. ಅದಕ್ಕೆ ಇದರಲ್ಲಿ ಒಂದು ಮರಿ ಬಂದೈತೆ ನೋಡಿ, ಇದು ಒಂದು ಮರಿ ಬಂದೈತೆ. ಯಾವ ಕಡೆ ಏನು ತಿನ್ಸಿದ, ಏನಾದರೂ ಮಾಡಿದ, ಏನಿಲ್ಲ. ನೋಡೋಣ ಏನು ಮಾಡುತ್ತೋ. ಇಲ್ಲಿ ಬಂದರೆ ನಮಗೆ ಸಿಂಗಲ್ ಒಂದು ಮೊಟ್ಟೆ ವೇಸ್ಟ್ ಆಯಿತು. ಒಂದು ಮೊಟ್ಟೆನೇ ಬಂದಿದ್ದು. ಅದರಲ್ಲಿ ತಾರಾಪಟ್ಟ ಬಂದೈತೆ ನೋಡಿ, ಇದಕ್ಕೆ ತಾರಾಪಟ್ಟ ತಗೊಂಡೈತೆ. ನೋಡೋಣ ಏನೇನು ಮಾಡ್ತಾವ, ಏನಾದ್ರು ಗೊತ್ತಿಲ್ಲ. ಆದಷ್ಟು ತುಂಬ ಒಂದು ಪಿಳಂಕ ಪಟ್ಟ ಬಂದಿದ್ದು ತುಂಬ ಚೆನ್ನಾಗಿರ್ತಿತ್ತು ಅಂತ ನನಗನ್ಸುತ್ತೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಫ್ಟ್ ಅಪ್ಡೇಟ್. ನೆಕ್ಸ್ಟ್ ವೀಡಿಯೋ ಕೊಡ್ತೀನಿ, ಓಕೆನಾ. ಹಾಗೆ ನಾನು ಮುಂಜಾನೆ ತೋರಿಸ್ಕೊಡ್ತೀನಿ, ಬನ್ನಿ. ವೀಡಿಯೋ ಸ್ವಲ್ಪ ಬೇಗ ಮಾಡಿದ್ದೀನಿ, ಯಾಕಂತಂದರೆ ನೋಡಿ ಇದೇ ನಮ್ಮ ಮುಂಜ, ಇದೆ ನೋಡಿ, ನೋಡಿದ್ರಲ್ಲ, ಇದೆ ನಮ್ಮ ಮುಂಜ. ಇಲ್ಲಿ ಒಂದು ನಮಿಲಿ ಇದೆ, ನಮಿಲಿ. ಇದು ಇಲ್ಲೊಂದು ಪಟ್ಟ ಇದೆ, ಚಿಕ್ಕ ಪಟ್ಟ. ಅದೇನಿಲ್ಲ, ಇನ್ನೊಂದು ಬೆಳಕಿತ್ತು, ಅದೇನೆ ಇವತ್ತು ಬೆಳಿಗ್ಗೆ ಸಾಯಿಸಾಕ್ತು. ಏನು ಮಾಡೋಕ್ಕಾಗಲ್ಲ, ಅದು ಹಣೆ ಬರೋ ಅಷ್ಟೇ ಅನಿಸುತ್ತೆ. ನಮ್ಮ ಲಾಸ್ಟ್ ಇಷ್ಟು ಕಂಪ್ಲೀಟ್ಲಿ ಇಷ್ಟೇ ಇರೋದು, ಓಕೆನಾ. ನೆಕ್ಸ್ಟು ವೀಡಿಯೋ ಮಾಡ್ಕೊಡ್ತೀನಿ ಆದಷ್ಟು ಬೇಗ. ನೋಡಿದವ್ರು ಯಾರಾದರೂ ಸಪೋರ್ಟ್ ಮಾಡಿಕೊಂಡು ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಚಾನಲ್ ಇನ್ನೂ ನಡೆಯೋದ್ರಲ್ಲಿದೆ, ಆದರೆ ಸ್ವಲ್ಪ ಗೊತ್ತಲ್ವ, ಸ್ವಲ್ಪ ತೋಟದ ಮೇಲೆ ಬಂಡವಾಳಗಳು ಬಿದ್ದಿದ್ದೇನೆ. ತೋಟಗಳ ಕಡೆ ಇದ್ದೀವಿ. ಇನ್ಮೇಲೆ 2 ಡೇಸ್ಗೆ ಒಂದು ವೀಡಿಯೋ ಆದರೂ ಮಾಡ್ತೀನಿ, 3 ಡೇಸ್ಗೆ ಒಂದು ವೀಡಿಯೋ ಆದರೂ ಹಾಕ್ತೀನಿ ಕಂಪಲ್ಸರಿ, ಓಕೆನಾ. ಆದರೆ ಪಟ್ಟ ಸ್ವಲ್ಪ ಸೇಲ್ಸ್ ಆಯಿತು. ಇನ್ನೊಂದು ಬ್ಯಾಚ್ ಕ್ಲಿಯರಾಗಿ ಇಳಿಸ್ಕೊಂಡು ಆದಷ್ಟು ಬೇಗ ಚೆನ್ನಾಗಿ ಆಕಾಶದಲ್ಲಿ ಅಕ್ಕಿ ಆಡ್ಸೋಕ್ಕೆ ರೆಡಿ ಆಗೋಣ, ಓಕೆನಾ. ಈ ವಿಡಿಯೋ ನೋಡಿ ಯಾರು ಹೊಸದಾಗಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ನಾಳೆಗೆ ಕರಗ ಮಹೋತ್ಸವ ವೀಡಿಯೋ ಆದರೂ ಕೊಡ್ತೀನಿ. ನಂದೇನಿದ್ರು ನೆಕ್ಸ್ಟು ಏನಂದರೆ ಲವ್ ಬರ್ಡ್ಸ್ ಸ್ವಲ್ಪ ಇದು ಮಾಡೋಣ. ಆಫ್ರಿಕನ್ ಚಿಕ್ಸು ಇದರಲ್ಲಿ ನನಗೆ ಹ್ಯಾಂಡ್ ಬ್ರೀಡಿಂಗು ಸ್ವಲ್ಪ ಇಂಟ್ರೆಸ್ಟ್ ಬರ್ತಾಯಿದೆ. ಒಂದು ಸ್ಟ್ಯಾಂಡ್ ಮಾಡಿಸಿ ಒಂದು 2-3 ಜೊತೆ ಆಫ್ರಿಕನ್ ಚಿಕ್ಸ್ ಆಗಲಿ, ಇಲ್ಲ ಕಾಕ್ಟೇಲ್ಸ್ ಆಗಲಿ, ಇಲ್ಲ ಪಿಂಕ್ ಬೇಬಿ ಕಾಟೆಕ್ಸ್, ಇದು ಅವಾಗಲಿ, ಇನ್ನು ಸನ್ ಕಾರ್ನರ್ಸ್ ಆಗಲಿ, ಈ ಥರ ಮಾಡೋಣ ಅಂದಿದ್ದೀನಿ. ಯಾವುದಕ್ಕೂ ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆದಷ್ಟು ಬೇಗ ಮಾಡ್ಕೊಂಡು ಬರ್ತೀನಿ, ಓಕೆನಾ. ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮುಂದೆ ನಾಳೆ ನೆಕ್ಸ್ಟ್ ಕರಗೋ ವೀಡಿಯೋ ಕೊಡ್ತೀನಿ. ಮುಂದಿನ ವೀಡಿಯೋಗಳು ಇನ್ನೂ ಇಂಟ್ರೆಸ್ಟಿಂಗ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಟೇಕ್ ಕೇರ್, ಬಾಯ್ ಬಾಯ್.